ಮತ್ತೆ ನಮ್ಗೆ ನಂಗೆ ಲಾಭ ಹಾಕಿದ್ರೆ ಜಾಗೃತೆ ನೋಡಿ ರಾತ್ರಿ ವ್ಯೂ ಹೇಗುಂಟು ಅಂತೇಳಿ. ಗೋಣಿ ತಿಂದು ತಗೊಂಡು ಹೋಗ್ತಾರೆ ಹಾಗೆ ಇಬ್ರು 2 ಮೂಟೆ ಅಂತ ತಗೊಂಡು ಹೋಗ್ತಾರೆ. ಇನ್ನು ಸ್ವಲ್ಪ ಸಮಯ ನಾವಿಲ್ಲಿ ಕೇರಳದಲ್ಲಿ ಚೆಲುವಿನ ಚಿತ್ರದಾಗ ಹಂಗೆ 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 ಮಾಡ್ಕೊಂಡು ಏನು ಚೀನಾ. ಹೆಲೋ ಗಾಯ್ಸ್, ವಿಷಯ ಅಂತ ಅಂದರೆ ಇವತ್ತು ನಾನು ನನ್ನ ಗಂಡ, ನನ್ನ ಮಗು ಹಾಗೂ ನನ್ನ ಗಂಡನ ಕಸಿನ್ಸ್ ಫ್ಯಾಮಿಲಿ ವಾಯ್ನಾಡ್ ಕೇರಳಕ್ಕೆ ಹೋಗ್ತಾ ಇದ್ದೇವೆ. ವಾಯ್ನಾಡೆಲ್ಲ ಹೋಗೋದು ಫಸ್ಟ್ ಟೈಮು. ನನಗೆ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆದರೆ ನಾನು ವೀಡಿಯೋ ಮಾಡ್ತೇನೆ. ಕಷ್ಟ ಆಗ್ತದೆ, ಬಟ್ ವೀಡಿಯೋ ಮಾಡಬೇಕಂತ ಹೇಳಿ ಇದ್ದೇನೆ ನಾನು. ನೋಡುವ. ನಾನೀಗ ಬೇಗ ಬೇಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತೇನೆ. 2 ಗಂಟೆಗೆ ಕರೆಕ್ಟ್ ಗಾಡಿ ಬರ್ತದೆ. ಈಗ ಗಂಟೆ ಎಷ್ಟಾಯಿತು? ಈಗ 9:15. ಇನ್ನು ನನ್ನ ಹಸ್ಬೆಂಡ್ ಬರಬೇಕು. ನನ್ನ ಮಗು ಮಲಗಿದ್ದಾನೆ. ನನ್ನ ಹಸ್ಬೆಂಡ್ ಬರಬೇಕು. ಬ್ಯಾಗೆಲ್ಲ ಪಟ ಪಟ ಪ್ಯಾಕ್ ಮಾಡಬೇಕು. ಅಲ್ಲಿ ಚಳಿ ತುಂಬ ಉಂಟಂತೆ. ನನಗೆ ಚಳಿ ಅಂದರೆ ತುಂಬ ಹೆದರಿಕೆ ಮಾರೆ. ಚಳಿ ಕಂಟ್ರೋಲ್ ಆಗೋದಿಲ್ಲ. ಸೊ ನೋಡುವ. ಇಲ್ಲೇ ಚಳಿಯಲ್ಲಿ ನಮಗೆ ಬೆಳಗ್ಗೆ ಏಳಲಿಕ್ಕಾಗೋದಿಲ್ಲ. ಅಲ್ಲಿದ್ದು ಚಳಿ ಹೇಗಿರ್ತದ? ನಾವು ನನ್ನ ಕೆಲವೊಂದು ಫ್ರೆಂಡ್ಸ್ನವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವ್ರು ಹೇಳಿದರು ತುಂಬ ಚಳಿ ಉಂಟು, 14 ಡಿಗ್ರಿಯಲ್ಲಿ ಉಂಟು ಅಂದರು. ಇಲ್ಲಿ ನಮಗೆ ಅರ್ಲಿ ಮಾರ್ನಿಂಗ್ 17-18 ತೋರಿಸ್ತದೆ ಇಲ್ಲಿ. ನಾನು ಇವತ್ತಿದು ನೋಡಿದೆ, 18 ಇತ್ತಂತೆ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಮತ್ತೆ ಒಂದು 6 ಗಂಟೆ ಹಾಗೆ ಎಲ್ಲ 22 ಡಿಗ್ರಿ ಎಲ್ಲ ಬಂದಿತ್ತು. ಮತ್ತೆ ನೋಡ್ತೇನೆ ನಾನು ನನಗೆ ಬೆಳಗ್ಗೆ ಬೇಗ ಆಗೋದು. ನಾನಿಲ್ಲಿ ನೋಡುವಾಗ 24 ಡಿಗ್ರಿ ಸೆಲ್ಸಿಯಸಲ್ಲಿ ಇತ್ತು ಚಳಿ. ಬಟ್ ಅಲ್ಲಿ ತುಂಬ ಚಳಿ ಉಂಟಂತೆ. ನೋಡುವ ಎಂತ ಆಗ್ತದಂತ ಅಲ್ಲ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇನೆ. ಹೇಗಿರ್ತದೆ ನೈಟ್ ಅಲ್ಲ ಜರ್ನಿ. ನೋಡುವ, ನಾನು ಆದಷ್ಟು ಕವರ್ ಮಾಡ್ತೇನೆ ವಿಡಿಯೋ. ಓಕೆ, ನಾನಿನ್ನು ಬ್ಯಾಗ್ ಪ್ಯಾಕ್ ಮಾಡ್ತೇನೆ. ಬಾಯ್, ಮತ್ತೆ ಸಿಗುವ. 3 hours later. ಈಗ ನಾವು ಹೊರಡ್ತೇವೆ ಸ್ವಲ್ಪ ಹೊತ್ತಲ್ಲಿ. ಈಗ ಗಂಟೆ 12 ಗಂಟೆ ತೋರಿಸಿಗೆ ನಾನು ಅದರ ಗಡಿಯಾರ ಇಲ್ಲ ಇಲ್ಲಿ. 12:40 ಆಯಿತು. ನೋಡ್ತೇನೆ ಪುನಃ. 12:40 ಆಯಿತು. ಇನ್ನು ಜಸ್ಟ್ ಈಗ ಲಗೇಜ್ ಎಲ್ಲ ಪ್ಯಾಕ್ ಆದದ್ದು. ಎಂತ ರೆಡಿಯಾಗಿರಲಿಲ್ಲ. ಅಂದರೆ ಮಗುವಿಗೆ ಹೋಗಬೇಕಾದ್ರೆ ಎಲ್ಲ ಸಹ ಹೊತ್ಕೊಂಡು ಹೋಗ್ಬೇಕಲ್ಲ. 3 ದಿನಕ್ಕಾದರೂ ಸಹ ಹೊತ್ಕೊಂಡು ಹೋಗುವಾಗ ಕಂಪ್ಲೀಟ್ ಎಲ್ಲ ಸಹ ತೊಗೊಂಡು ಹೋಗಬೇಕು. ಅವನದು ನೀರಿನ ಬಾಟ್ಲಿಂದ ಹಿಡಿದು ಎಲ್ಲ ತೊಗೊಂಡೋಗ್ಬೇಕು. ಅದೇ ಕಿರಿಕಿರಿ. ಕೆಟಲ್, ಅವನಿಗೆ ಆಗುವಂಥದ್ದು ಫುಡ್ಡು, ಇನ್ಸ್ಟೆಂಟ್ ಫುಡ್ಡು ಎಲ್ಲ ರೆಡಿ ಮಾಡಿಕೊಂಡು ಇಷ್ಟೊತ್ತಾಯಿತು. ಈಗ 2 ಗಂಟೆಗೆ ಗಾಡಿ ಬರ್ತದೆ. ನನಗೆ ಮಲಗುವ ಹಾಗೆ ಇಲ್ಲ. ಗಂಡ ಒಳ್ಳೆ ಮಲಗಿದ್ದಾರೆ, ಗಂಡ ಮತ್ತು ಮಗು. ನಾನು ಮಾತ್ರ ಇದುವರೆಗೆ ಬ್ಯಾಗೆಲ್ಲ ಪ್ಯಾಕ್ ಆಯಿತು. ಸ್ವಲ್ಪ ಹೊತ್ತಿದ್ರು ಅವರು, ಅಂತ ಅವರಿಗೆ ಸುಸ್ತಾಯ್ತಂತೆ, ಹೋಗಿ ಮಲಗಿದ್ರು. ಅದೇ ತಿರ್ಗಾಡೋದು ನನಗೆ ತುಂಬ ಇಷ್ಟ. ಬಟ್ ನಾವು ಇಬ್ಬರೇ ಇರಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು ಹೋಗೋದಂದರೆ. ಈಗ ನಾವು 3 ಆದ ಮೇಲೆ ಗಂಡ ಹೆಂಡತಿ ಅಂತೇಳಿ ಹೋಗೋದು ಫಸ್ಟ್ ಟೂರ್ ನಮ್ಮದು. ಮತ್ತು ನಾವಿಬ್ಬರು ಸಹ ಅಷ್ಟೇ ತುಂಬ ವರ್ಷ ಆಗಿತ್ತು ಹೋಗೋದೆ. ಈಗ ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ವಿ. ಮದುವೆ ಆದ ಹೊಸರಲ್ಲಿ ಫಸ್ಟಲ್ಲಿ ಹೋದದ್ದು ನಾವು, ಅಂದರೆ ನಾವಾಗಿ ಹೋದದ್ದು. ಈಗ ನಮ್ಮ ಇದ್ದಾರೆ ನೋಡಿ ಅವರೆಲ್ಲ ನಾವಾಗಿ ಹೋದದ್ದು. ಮದುವೆ ಆದದ್ದು ಫಸ್ಟ್ ಹೊಸರಲ್ಲಿ. ಅದರ ನಂತರ ಒಮ್ಮೆ ಗೋವಾಕ್ಕೆ ಹೋಗಿದ್ವಿ. ಈಗ ಇದು ಸೆಕೆಂಡ್ ಟೈಮ್ ದೊಡ್ಡ ಟೈಮ್ ಹೋಗ್ತಿರೋದು. ಎಕ್ಸೈಟ್ಮೆಂಟ್ ಉಂಟು ಹೋಗೋದು. ಅಲ್ಲಿದ್ದು ಚಳಿ ತರಿಸ್ಕೊಳ್ಳುವ ಎಕ್ಸೈಟ್ಮೆಂಟ್ ಉಂಟು. ಸ್ವಲ್ಪ ನಾವು ಹೊರಡ್ತೇವೆ. ಮತ್ತು ಅಲ್ಲಿದೆಲ್ಲ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈಗ ಗಾಡಿ ಬಂದಿದೆ, ನಾವೆಲ್ಲ ರೆಡಿಯಾಗಿದ್ದೇವೆ. ಈಗ ಹೋಗೋದು. ಅಯ್ಯೋ ದೇವರೇ, ರಾತ್ರಿ ಜರ್ನಿ ಹೇಳುವಾಗ ನೋಡಿ ಇವಾಗ ಕಣ್ಕುರುದು. ಫೈನಲಿ ಬೆಳಕಾಯಿತು ನೋಡಿ. ಸ್ವಲ್ಪ ಬೆಳಕಾಗಿದೆ. ಫುಲ್ ಫಾಗ್, ರೋಡ್ ಕಂಪ್ಲೀಟ್ ಫಾಗ್. ನಾನು ಬೆಳಗ್ಗೆದ್ದು ತಿಂಡಿಗೆ ಒಂದು ಹೋಟೆಲಿಗೆ ನಿಲ್ಲಿಸಿದ್ವಿ.
ನೋಡಿ ಇಲ್ಲಿ ವ್ಯೂ ಹೇಗುಂಟು ನೋಡಿ. ಸೊ ನಾವೀಗ ತಿಂಡಿ ತಿಂದು ಹೊರಟಿದ್ದೇವೆ. ಇಲ್ಲಿ ವೆದರ್ ಹೇಗುಂಟು ತೋರಿಸ್ತೆ. ಒಂದು ಬೆಳಗ್ಗೆ ಹೊರಟವರಿಗೆ ಈಗ ಇದು ಸಿಕ್ಕಿತು ಕೇರಳ ಬಾರ್ಡರ್. ಇನ್ನು ಚಹಾ ಕುಡಿಯೋದಕ್ಕಂತ ಹೇಳಿ ನಿಂತಿದ್ದೇವೆ. ಮನೆಯಲ್ಲಿ ಚಹಾ ಮಾಡಿ ತಗೊಂಡು ಬಂದಿದ್ದೆ, ಅದು ಕುಡಿಯುವ ಅಂಥೇಳಿ. ಸಾಗವಾಣಿ ಮರ ಮತ್ತು ಒಂದೊಂದು ಮರಕ್ಕೆ ಲಕ್ಷ ಗಟ್ಟಲೆ ಕೇರಳದ ಎಂಟ್ರಿ ರೆಡ್ ರೋಸ್ ಪೂರ ಭಾರಿ ಫೇಮಸ್. ಕೊನೆಗೂ ನಾವು ನಮ್ಮ ರೆಸಾರ್ಟಿಗೆ ಬಂದ್ವಿ ನೋಡಿ. ಅವೆಲ್ಲೇ ವಿಲಾಸ್ ನಮ್ಮದು ರೆಸಾರ್ಟ್ ಇದು. ಫಾರ್ 1 day ಓನ್ಲಿ. ಕೋಲ್ಡ್ ಉಂಟು ವೆದರ್. ಬೆಳಗ್ಗೆ ಬಂದದಲ್ಲ ನೋಡಿ. ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ನಮಗೆ ರೂಮ್ ಕೊಟ್ಟಿದ್ದಾರೆ. ರೂಮೆಲ್ಲ ತೋರಿಸ್ತೇನೆ ನೋಡಿ ಹೇಗುಂಟು. ನಮ್ಮ ಮಕ್ಕಳಿಗೆ ಮಾತ್ರ ಭಾರಿ ಖುಷಿ ಆಯಿತು. ಇಲ್ಲಿ ಆಡಲಿಕ್ಕೆ ಕೊಟ್ಟಿದ್ದಾರೆ ನೋಡಿ. ಇವಪ್ಪ ಅದರಲ್ಲಿ ಕೂತ್ಕೊಂಡು ಆಡೋದಂದ್ರೆ ಭಾರಿ ಇಷ್ಟ ಅವನಿಗೆ. ಆ ಗೋಡದಲ್ಲಿ ಒಳ್ಳೆ ಆಡಿದ್ರು ಮಾತ್ರ ಮಕ್ಕಳು. ಇದೊಂದು ಕೊಟ್ಟದ್ದು ಒಳ್ಳೆಯದಾಯಿತು. ಅಂದರೆ ನಮಗೆ ರೂಮ್ ಚೆಕ್ ಇನ್ ಆಗುವ ತನಕ ಇಲ್ಲಿ ಟೈಮ್ ಪಾಸಿಗೆ ಮಕ್ಕಳೊಟ್ಟಿಗಿರ್ಲಿಕ್ಕೆ ಆಯಿತು ನಮಗೆ ನೋಡಿ. ಟೆಂಟೆಡಾವ್ ನಮ್ಮದು ರೂಮ್. ಫಸ್ಟಿಗೆ ಬಾತ್ರೂಮಿಗೆ ಕರ್ಕೊಂಡು ಹೋಗ್ತೇನೆ ನಾನು ನೋಡಿ. ಇದು ವಾಶ್ರೂಮ್, ಇದು ಬೆಡ್. ಇಲ್ಲಿ ಮಿರರ್ ಉಂಟು ನೋಡಿ. ನೋಡಿ ನನ್ನ ಸ್ವಲ್ಪ ನೋಡಿ. ಎಷ್ಟು ದೊಡ್ಡ ರೂಮ್ ಗೊತ್ತುಂಟಾ? ಭಾರಿ ಒಳ್ಳೆ ರೂಮ್. ನಾನೀಗ ವ್ಯೂಸ್ ತೋರಿಸ್ತೇನೆ ನೋಡಿ. ನಮ್ಮ ರೂಮಿಂದ ಹೇಗೆ ವ್ಯೂ ಕಾಣ್ತದೆ ನೋಡಿ. ಟೆಂಡಡ್ಯಾವ್. ಇದ್ರದ್ದು ಪಕ್ಕದ ನೋಡಿದ್ವಿ, ಸೇಮ್ ಇದೇ ವ್ಯೂ ಕಾಣೋದು. ಅದಕ್ಕೆ ಇದು ರೂಮ್ ಸೆಲೆಕ್ಟ್ ಮಾಡಿದ್ವಿ. ಮಾತಾಡಿ ಏನಾದ್ರು. ಹಾಯ್, ನಾವೀಗ ಹೇಗೆ ಕಸಿನ್ ಸಾಕು ಸುಸ್ತಾಗಿದೆ ಅಂತೆ. ಡ್ರೈವ್ ಮಾಡಿ ಯಾರಿಗೆ ಡ್ರೈವ್ ಮಾಡಿದ್ದು? तू समझा? हाँ नहीं तू समझा नहीं. ಹಾಗೆ ಒಂದು ಜನ ಹೇಳಿದ್ದಾರೆ ನಾನು ವ್ಲಾಗಿಗೆಲ್ಲ ಬರುದಿಲ್ಲ ಹೇಳಿದ್ದಾರೆ. ಈಗ ಅವರೇ ಮಾತಾಡ್ತಾರೆ. ಮಾತಾಡಮ್ಮ. ಓ ಮಾರೆ ಹಾಗೆ ಆಗ್ತೇನೆ ನಾನು. ಮತ್ತೆ ಈಗ ಎಂತ? ಈಗ ಎಲ್ಲಿಗೆ ಹೋಗುವ? ಎಲ್ಲಿಗೆ ಹೋಗುವ? ಸಂಬಂಧ ಎಲ್ಲಿ ಹೇಳ್ತಾರೆ ಅಲ್ಲಿ. ಎಲ್ಲಿ ಹೋಗುವ? ಸ್ವಿಮ್ಮಿಂಗ್ ಪೂಲ್. ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗುವ. ಶ್ರುತಿ ಬರ್ತೀಯಲ್ಲ? ಹಾಗಾದ್ರೆ ಮಗು ನೋಡು. ನಾ ಹೋಗ್ತೇನೆ ಕೆಳಗೆ ನೋಡ್ತೇನೆ ಮಗು. ಅದೇ ಕೆಳಗೆ ಕರ್ಕೊಂಡು ಶರ್ಟ್ ಹಾಕಿ ಕೆಳಗೆ ನಾನು ನೀರಲ್ಲಿ ಇಳಿತೆ. ಇವತ್ತೇ ನೀರಲ್ಲಿ ಬಿಟ್ಟು ಹೋಗುವ. ಓಯ್ ಗಂಡ ಅಪ್ಪ. 1 hour later. ಸ್ವಿಮ್ಮಿಂಗ್ ಪೂಲ್ ಹೋಗುವ ಹೇಳಿ ನಮ್ಮದು ಪ್ಲ್ಯಾನೇ ಚೇಂಜ್ ಆಯಿತು. ಈಗ ಬನಾಸೂರು ಡ್ಯಾಮಿಗೆ ಹೋಗೋದು ಅಲ್ಲಿ. ಸೊ ನಾಳೆ ಈಸಿ ಆಗುವಂತೇಳಿ ಹೊರಟದ್ದು ನೋಡಿ. ಈಗ ರೀಚ್ ಆದ್ವಿ ನಾವು ಬನಾಸೂರು ಡ್ಯಾಮಿಗೆ. ಇದು ವಯನಾಡಲ್ಲಿ. ಇಲ್ಲೆಲ್ಲ ನಮಗೆ ಬೇಕಾದದ್ದು ಏನಾದರೂ ಆಡುವಂಥದ್ದೆಲ್ಲ ಉಂಟು. ಫೋಟೋಗ್ರಫಿ ಜಿಪ್ ಲೈನ್ ಅದೆಲ್ಲ. ರೇಟ್ ನೋಡಿ, ರೇಟಿಂಗ್ ಲಿಸ್ಟ್ ಹಾಕಿದ್ದೇನೆ ನೋಡಿ. ಭಾರಿ ಕಷ್ಟ ಮಾರೆ ಇಂಥವರನ್ನೆಲ್ಲ ಹಿಡ್ಕೊಂಡು ಬರೋದು. ಹೀಗೆ ಕ್ಯೂ ಅಲ್ಲಿ ನಿಲ್ಬೇಕಿಲ್ಲಿ. ವ್ಯಾನ್ ಹೇಳಿದುಂಟು, ಕ್ಯೂ ಅಲ್ಲಿ ಬರ್ತದೆ. ವ್ಯೂಸ್ ನೋಡಿ. ನೋಡಿ ಈ ಡ್ಯಾಮ್ ಉಂಟಲ್ಲ, ಖಾಲಿ ಮಣ್ಣಿನಿಂದ ಕಟ್ಟಿದಂತೆ. ಇಂಡಿಯಾದ್ದು ಒನ್ ಆಫ್ ಬಿಗ್ಗೆಸ್ಟ್ ಡ್ಯಾಮ್ ಇದು. ಮತ್ತು ನಮ್ಮ ಏಷ್ಯಾ ಖಂಡದ್ದು 2nd ಬಿಗ್ಗೆಸ್ಟ್ ಡ್ಯಾಮ್ ಅಂತ ಇದು. ಖಾಲಿ ಮಣ್ಣಿನಿಂದ ಕಟ್ಟಿದಂತೆ ಮಾರೆ ಇದು. ಈ ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗುವಾಗಿಲ್ಲ ಎಲ್ಲಿಗೆ ಸಹ. ನೋಡಿ ನಾನೀಗ ಫಿಶ್ ಸ್ಪಾ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲೇ ಮೂಲ ಟಿಕೆಟಾ ಏನಾಗತ್ತೆ?
₹100 ಕೊಟ್ಟು ತೋಡಲಿದ್ದ ಮೀನಿನಿಂದ ಫಿಶ್ ಸ್ಪಾ ಮಾಡಿಕೊಂಡೆ. ಇದರ ಬದಲಲ್ಲಿ ಅದು ನದಿಯಲ್ಲಿ ಕಾಲಿಡ್ತಿದ್ರೆ ಆದರೂ ಸ್ವಲ್ಪ ಫಿಶ್ ಸ್ಪಾ ಒಳ್ಳೇದಾಗ್ತಿತ್ತೇನೋ. ಇಲ್ಲಿ ನೋಡಿ ಬುಲ್ ರೈಡ್ ಅಂತೆ ಅದು. ಅದರಲ್ಲಿ ನೋಡಿ ಅವಳಿಗೆ ತಿರುಗ್ತಾಳೆ ಹೇಗೆ ಅಂತ ಹೇಳಿ. ಇದೆಲ್ಲ ಇಲ್ಲಿ ಎಲ್ಲ ಆಡಲಿಕ್ಕೆಲ್ಲ ಉಂಟು ನೋಡಿ. ನಾನು ಇದನ್ನು ತೋರಿಸ್ತೀನಿ ನೋಡಿ 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 ನೋಡಿ. ಒಳ್ಳೆ ತಿರುಗ್ತಾಳೆ ಡುಬುಕ್ಕ ಬೀಳ್ತಾಳೆ. ಭಾರಿ ಜೋಶಲ್ಲಿ ಕುತ್ಕೊಂಡಿದ್ಲು, ಈಗ ಬೀಳ್ತಾಳೆ ನೋಡಿ. ಮಗುವನ್ನು ಹಿಡ್ಕೊಂಡದ್ನ ತಿರ್ಗಾಡಿದ್ದು ಇವುಗಳು ಎಲ್ಲ ಮಲ್ಕೊಂಡಿದ್ದಾವೆ ಮಾರೆ. ಒಳ್ಳೆ ಮಾಡಿ ಇದ್ದ ಮಣ್ಣಲ್ಲೆಲ್ಲ ಆಡ್ತಾ ಇದ್ದಾನೆ. ವ್ಯೂ ನೋಡಿ ಹೇಗುಂಟು, ಸನ್ಸೆಟ್ ವ್ಯೂ ಇದು. ನಾವೀಗ ಡ್ಯಾಮಿಂದ ಹೊರಟ್ವಿ. ನಮ್ಮವರೆಲ್ಲ ಮುಂದೋಗಿದ್ದಾರೆ. ನನ್ನನ್ನು ಬಿಟ್ಟು ಹೋಗ್ತಿಲ್ಲ, ಎಲ್ಲಿ ಸಹ ಅಂಟಿಸಿದ್ದಾನೆ ನನಗೆ. ನೋಡಿ ಇವ್ರು ನೋಡಿ ಕೈ ಬೀಸ್ಕೊಂಡು ಹೋಗುದು ಎಲ್ಲರೂ ಸಹ. ನನಗೆ ಮಾತ್ರ ಸಾಕಾಯ್ತು. ನಮ್ಮಿಬ್ರ ಅವಸ್ಥೆ ನೋಡಿ ಗಾಯ್ಸ್, ಇಲ್ಲಿ ಎದುರಲ್ಲಿ ಇಬ್ಬರದ ಅವಸ್ಥೆ ನೋಡಿ. ಒಂದು ಪಾಸ್ ಆಯ್ತಾ, ಅಲ್ಲಿ ಮುಂದೆ ಗೋಣಿ ಚೀಲ, ಒಂದು ಅಜ್ಜ ತಲೆಯಲ್ಲಿ ಗೋಣಿ ಚೀಲ ತಕೊಂಡು ಹೋಗ್ತಾ ಉಂಟು. ಹಾಗೆ ಇಬ್ರು 2 ಮೂಟೆ ಅಂತ ತಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಮಯ ನಾವಿಲ್ಲಿ ಕೇರಳದಲ್ಲಿ ಚೆಲುವಿನ ಚಿತ್ರದಾಗ ಹಂಗ್ ಮಾಡ್ಕೊಂಡು ನಮ್ಮನೆ ಏತು ದಿನ ಪಾದಯಾತ್ರೆ ಚಪ್ಪಲ್ಬಾರ್ದು ಅದೇ ಹೊಲ್ತುರ್ದು ಒಡೆಗೆ ಬಾಣಾಸುರ ಡ್ಯಾಮ್ಗೆ ಹೊಲ್ತುರ್ದು ವಾಕಿಂಗ್ ಮಲ್ತಂದು ಪೋಪಾರ ಬಂದು ಅವನ್ ಎಂಕುಲ್ ರಿಸೀವ್ ಮಲ್ತ ನಡ್ತಂ ಪೋಂದಿಲ್ಲ ನನ್ನ ಬಾಲನ್ ತಿರ್ತು ಜಪ್ಪಡ ಅಲ್ಲ ಕರೆಕ್ಟ್ ತೋಚ್ಬ ಆರು ಅರ್ಥಲೆ ಮಂಡ್ಯದ ಬಿತ್ತಿತ್ತೆ ಬಾಲೆ ನಾನು ತಿರ್ತಿರ್ತಿರ್ತಿರ್ತಿರ್ತಿರ್ತಿ ಬರೋದುಂಟು ಕಾಪುಜಿ ತೀರುಚಿ ನಾನು ಅಲ್ಲವಾ, ಅದ್ರಲ್ಲಿ ಇರೋದು ಖಾಲಿ 2 ಬಾಟ್ಲ್ ಮಾತ್ರ. ಹೇಳಿದೆ 2 ಫ್ಲಾಸ್ಕ್ ಉಂಟು ಅಂತ. 2 ಫ್ಲಾಸ್ಕ್, 4 ಜಾಕೆಟ್. ಚಳಿ ಉಂಟಂತೇಳಿ ಜಾಕೆಟ್ ತಗೊಂಡದ್ ಮಾರ ಕರ್ಮ. ಎಲ್ಲರೂ ಸಹ ಹೆದರಿಸಿ ಇಟ್ಟಿದ್ದಾರೆ ಚಳಿ 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 ಅಂತ. ಇಲ್ಲಿ ನೋಡ್ತೇವೆ ಚಳಿಯೇ ಇಲ್ಲ. ಬರ್ಬೇಕಾದ್ರೆ ಮಾತ್ರ ಚಳಿ ಅನ್ಸಿತ್ತು. ಘಾಟ್ ಸೆಕ್ಷನ್ ಅಲ್ಲಿ ಇದಿತ್ತು, ಎಂತ ಹೇಳ್ತಾರೆ, ಫಾಗ್ ಇತ್ತು. ನಾನು ಮಾತ್ರ ಕಂಪ್ಲೀಟ್ ಪ್ಯಾಚ್. ನನಗೆ ಒಮಿಟಿಂಗ್ ಮಾಡಿ ಮಾಡಿ ಸಾಕಾಯ್ತು. ನಾನು ಕಂಪ್ಲೀಟ್ ಪ್ಯಾಚ್. ನಾನು ರೂಮಿಗೆ ರೀಚ್ ಆಗೋ ತನಕ ಕಂಪ್ಲೀಟ್ ಪ್ಯಾಚ್ ಆಗಿದ್ದೀನಿ. ಬಟ್ ಇವರೆಲ್ಲ ಸರಿ ಇದ್ರು, ಇವುಗಳೆಲ್ಲ ಕರೆಕ್ಟ್ ಇದ್ರು. ಯಾಕೆಂದ್ರೆ 3-4 ಗಂಟೆ ಮಲಗಿದ್ದಾರೆ. ಹಾಗಾಗಿ ನೀವು ನೀನೆಂತ ಗಾಡಿಯಲ್ಲಿ ಮಲಗಿದಲ್ವಾ? ಅಲ್ಲವಾ, ನಾನು ಪ್ಯಾಚ್ ಆಗಿದ್ದೆ. ಸಮಾನತೆಯನ್ನು ಹುಡುಕಿದ ಭವ್ಯ ಅಲ್ಲ ಈಗ ಕಾಮತ್ತೆ ಬಟ್ ಸರ್ನೇಮ್ ಕೊಡುದು ಮಾತ್ರ ಪ್ರಭು. ನಿಜವಾದ ಸರ್ನೇಮ್ ಕಾಮತ್. ಹಿಡ್ಕೊಳ್ಬೇಕಾ ಬ್ಯಾಗ್? ಅದ್ರ ಒಂದು ಹಿಡ್ಕೊಳ್ಬೇಕಾ ಲಗೇಜ್? ಜಾಕೆಟ್ ಕೊಡಿ ವಾರ್ಮ್ ತಕೊಂಡ ನಂತರ ವಾರ್ಮ್ ತಕೊಳ್ಬೇಕಿತ್ತಂತೆ ನನ್ನ ಗಂಡ. ಕೋಲ್ಡ್ ತಕೊಂಡ್ರು, ಹೇಳಿ ಹೋಗಿದ್ದೇನೆ. ಕೋಲ್ಡ್ ತಕೊಂಡು ಕೋಲ್ಡ್ ಕುಡ್ದಂತ ವಾರ್ಮ್ ತಕೊಳ್ಬೇಕಿತ್ತಂತೆ. ನಾನು ಅರ್ಧ ಹುಚ್ಚಿಯಾಗಿದ್ದೇನೆ. ತುಂಬಾ ಕೋಲ್ಡ್ ಉಂಟು. ನಮ್ಮದು ಎಲ್ಲಿಂಟ ರೂಮ್? ದಾರಿ ತಪ್ಪಿದ್ವಾ? ಚಂದ ಉಂಟು ಹೂ. ಇದು ಚಂದ ಉಂಟಲ್ಲ? ಇಲ್ಲ, ಈಗ ಕಮ್ಮಿ. ಅದು ಮುಂಚೆ ಆಗ್ತಿತ್ತು ಕಲರ್ ಅಲ್ಲಿ. ಒಂದು ನೆಟ್ರೆ ಮಾತ್ರ ಇಡೀ ಫುಲ್ ಬಲ್ಲೆ ಆಗ್ತದೆ ಅದು. ಆಯ್ತು, ನನ್ನ ಗಂಡನದ್ದು ವಾಯ್ದಿ ಕಮ್ಮಿ ಆಯ್ತು.
ನಾನು ಸೋತೆ. ಇರು ಸೋಪನ ಸೀನೆಜ್ಜಿ ಎಂದು ನಾನು ಹೊಂಡ ಬಿಟ್ಟಲ್ಲ ಆಯ್ತಲ್ಲ ಬಂದಲ್ಲ ನನ್ನ ಕೈಗೆ ತಾತ ಎಷ್ಟು ನೋಡ್ಬೋದು ನಾವು. ನನ್ನ ಮೊಬೈಲಲ್ಲಿ ಇದು ಬೀಳ್ತದೆ ಸ್ಟೆಪ್ಸ್, ಎಷ್ಟು ನೋಡ್ಬೋದು ಅಂತ ಹೇಳಿ ಗೊತ್ತಾಗ್ತದಾಗ. ಫೈನಲಿ ನಾವು ರೂಮಿಗೆ ರೀಚ್ ಆದ್ವಿ. ಇವತ್ತು ಇನ್ನು ಫೈರ್ ಕ್ಯಾಂಪ್ ಉಂಟು, ಬೇರೆಲ್ಲ ಪ್ಲಾನ್ ಉಂಟು. ನೋಡಿ ರಾತ್ರಿ ವ್ಯೂ ಹೇಗುಂಟು ಅಂತೇಳಿ. ಭಯಂಕರ ಚಳಿ ಉಂಟು ಮಾತ್ರ. ಇಲ್ಲಿ ಜೋಕಾಲಿ ಉಂಟು, ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೇನೆ. ಚಂದ ಲೈಟಿಂಗ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಬೇಕಂತೇಳಿ ಅಂದ್ಕೊಂಡದ್ದು ಮಾರೆ, ಆದರೆ ಆಗಲೇ ಇಲ್ಲ. ಈಗಂತೂ ಇಳಿಯುವ ಹಾಗೆಲ್ಲ ಅಷ್ಟು ಚಳಿ ಉಂಟು ಹೊರಗಡೆ. ಇನ್ನು ನಾಳೆದು ನಮ್ಮದೆಂಥ ಪ್ಲ್ಯಾನಿಂಗ್ಸ್ ಉಂಟು ಎಲ್ಲ ನೋಡಬೇಕು. ಇವತ್ತು ಫುಲ್ ಟಯರ್ಡ್ ಆಗಿದೆ. ಸೊ ನಾವಿವತ್ತು ಬೇಗನೆ ಮಲಗೋದು. ಜರ್ನಿ ಮಾಡಿ ಇಟ್ಟು ಬಂದು ನಾವೇನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಫೈರ್ ಕ್ಯಾಂಪ್ ಮಾಡಬೇಕಂತ, ಮತ್ತು ಸ್ವಿಮ್ಮಿಂಗ್ ಪೂಲೆಲ್ಲ ಆಡಬೇಕಂತ ಅಂದ್ಕೊಂಡದ್ದು. ಬಟ್ ಇಲ್ಲಿ ಚಳಿಗೆ ಸ್ವಿಮ್ಮಿಂಗ್ ಪೂಲ್ ಸಹ ಬೇಡ, ಎಂಥ ಸಹ ಬೇಡ ಆಗಿದೆ. ಮತ್ತು ಫೈರ್ ಕ್ಯಾಂಪ್ ಮಾಡಲಿಕ್ಕೆ ಸಹ ಆಗಲಿಲ್ಲ ಇವತ್ತು. ಟಯರ್ಡ್ ಆದದ್ರಿಂದ ಇವತ್ತು ಬೇಗ ಮಲಗೋದು. ನಾಳೆ ಫೈರ್ ಕ್ಯಾಂಪ್ ಎಲ್ಲಿಯಾದರೆ ಸಿಗ್ತದ ನೋಡೋದು, ಇದ್ದರೆ ಫೈರ್ ಕ್ಯಾಂಪ್ ಮಾಡುವ ಅಂತ ಹೇಳಿದ್ದೇವೆ. ಓಕೆ, ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.